ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬೆಳವಣಿಗೆ ಆಗಿದೆ. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಮೇಲ್ಮನೆ ಚುನಾವಣೆ ಗಾಳಿ ಬೀಸ್ತಾ ಇದೆ. ಘಟಾನುಘಟಿ ನಾಯಕರನ್ನ ರಾಜ್ಯದಿಂದ ಮೇಲ್ಮನೆಗೆ ಕಳಿಸ್ತಿದ್ದಾರೆ. ಅಂದ್ರೆ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಸದ್ಯ ರಾಜ್ಯಸಭಾ ಸದಸ್ಯರಾಗಿರೋ ದೇವೇಗೌಡರು ಮತ್ತೊಮ್ಮೆ ಮೇಲ್ಮನೆಗೆ ಆಯ್ಕೆ ಆಗ್ತಾರೆ ಅನ್ನೋ ಮಾತುಗಳಿದ್ವು. ಜೆಡಿಎಸ್ನಲ್ಲಿ ಅಷ್ಟೊಂದು ಮತಗಳಿಲ್ಲದಿದ್ರು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದರಿಂದ ದೇವೇಗೌಡರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಮಾತು ಹರಿದಾಡ್ತಾ ಇದ್ವು. ಆದ್ರೆ ಜೆಡಿಎಸ್ ನಾಯಕರಾಗಲಿ ಕುಮಾರಸ್ವಾಮಿ ಆಗಲಿ ಈ ಬಗ್ಗೆ ಎಲ್ಲೂ ತಮ್ಮ ಒಲವು ತೋರಿಸಿರ್ಲಿಲ್ಲ. ಆದ್ರೆ ತೆರೆಮರೆಯಲ್ಲಿ ಇಂಥ ಮಾತುಗಳು ಗುಸುಗುಸು ಅಂತ ಶುರುವಾಗಿದ್ವು. ಯಾಕಂದ್ರೆ ದೇವೇಗೌಡರ ಅನುಭವ, ಹಿರಿಯ ನಾಯಕ, ಕರ್ನಾಟಕದ ಗಟ್ಟಿ ನಾಯಕ. ಹೀಗಾಗಿ ಇವರಿಗೆ ಅವಕಾಶ ನೀಡಿದ್ರೆ ದೋಸ್ತಿಗೂ ಅನುಕೂಲ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಇದೆಲ್ಲವೂ ಈಗ ತಲೆ ಕೆಳಗಾಗಿದೆ. ಜೆಡಿಎಸ್ನ ದೋಸ್ತಿ ಪಕ್ಷವಾಗಿರೋ ಬಿಜೆಪಿ ತೆಗೆದುಕೊಂಡ ನಿರ್ಧಾರ ರಾಜಕೀಯ ಪಂಡಿತರನ್ನೇ ಅಚ್ಚರಿಗೆ ನೂಕಿದೆ. ಯಾಕಂದ್ರೆ ದೇವೇಗೌಡರನ್ನ ಕೈ ಬಿಟ್ಟಿರೋ ಬಿಜೆಪಿ ಹೈಕಮಾಂಡ್ ಯಾರು ಊಹಿಸದ ನಾಯಕನಿಗೆ ರಾಜ್ಯಸಭಾ ಪಟ್ಟ ಕಟ್ಟಲು ಮುಂದಾಗಿದೆ. ಹೀಗಾಗಿಯೇ ದೋಸ್ತಿ ಕತೆ ಮುಂದೇನು ಅನ್ನೋ ಪ್ರಶ್ನಾರ್ಥಕ ಚಿಹ್ನೆ ಹುಡ್ಕೊಂಡಿದೆ. ಇದೇ ಹೊತ್ತಲ್ಲೇ ಇನ್ನೂ ಒಂದು ಸುದ್ದಿ ಇದೆ. ಕಳೆದ ಬಾರಿ ಮಂಡ್ಯದಿಂದ ಗೆದ್ದು ಮಂಡ್ಯ ಸಂಸದೆಯಾಗಿದ್ದ ಸುಮಲತಾ ಸದ್ಯಕ್ಕೆ ಎಲ್ಲೂ ಸದ್ದು ಮಾಡ್ತಿಲ್ಲ. ತಮ್ಮ ಕ್ಷೇತ್ರವನ್ನ ಕುಮಾರಸ್ವಾಮಿಗೆ ಬಿಟ್ಟುಕೊಟ್ಟ ಮೇಲೆ ಯಾವುದೇ ಹುದ್ದೆಯೂ ಸಿಕ್ಕಿಲ್ಲ. ಬಿಜೆಪಿಗೆ ಸೇರಿದ್ದಾರೆ ಅನ್ನೋದು ಬಿಟ್ರೆ ಬಿಜೆಪಿಯಿಂದ ಯಾವೊಂದು ಹುದ್ದೆಯೂ ಇವರ ಪಾಲಿಗೆ ಒಲಿದು ಬಂದಿಲ್ಲ. ಹೀಗಾಗಿ ರಾಜ್ಯಸಭಾ ಸ್ಥಾನಕ್ಕೆ ಸುಮಲತಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು. ಹೀಗಾಗಿ ಸುಮಲತಾ ಕೂಡ ದಿಲ್ಲಿ ನಾಯಕರ ಸಂಪರ್ಕ ಮಾಡೋ ಕೆಲಸ ಮಾಡಿದ್ರು. ಆದ್ರೆ ಇಲ್ಲೂ ನಿರಾಸೆಯಾಗಿದೆ. ಹೀಗಾಗಿ ಸುಮಲತಾ ಅವರ ರಾಜಕೀಯ ಜೀವನ ಮುಗಿತಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ದೇವೇಗೌಡರಿಗೆ ಈಗ 93 ವರ್ಷ. ಈ ವಯಸ್ಸಲ್ಲೂ ರಾಜಕೀಯದ ಮೇಲೆ ಅಪಾರ ಆಸಕ್ತಿ ಹೊಂದಿರೋ ಗಟ್ಟಿ ನಾಯಕ. ಹಲವು ದಶಕಗಳಿಂದ ಕರ್ನಾಟಕ ಮತ್ತು ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಭಾವಿಯಾಗಿ ಗುರುತಿಸಿಕೊಂಡಿರೋ ನಾಯಕ. ಹೀಗಿದ್ರೂ ಈ ಬಾರಿ ಮೈತ್ರಿ ಪಕ್ಷ ಆಗಿರೋ ಬಿಜೆಪಿ ಇವರಿಗೆ ರಾಜ್ಯಸಭಾ ಅವಕಾಶ ನೀಡದಿರೋದು ಹಲವು ರಾಜಕೀಯ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇದು ಬರೀ ಟಿಕೆಟ್ ವಿಚಾರ ಅಲ್ಲ, ಬಿಜೆಪಿ ಜೆಡಿಎಸ್ ಮೈತ್ರಿಯ ಭವಿಷ್ಯ, ಹಳೆ ಮೈಸೂರು ಭಾಗದ ಒಕ್ಕಲಿಗ ರಾಜಕಾರಣ ಹಾಗೂ ಕರ್ನಾಟಕದ ಮುಂದಿನ ರಾಜಕೀಯ ದಿಕ್ಕಿನ ಕುರಿತು ಚರ್ಚೆಗೂ ವೇದಿಕೆ ಮಾಡಿಕೊಟ್ಟಿದೆ. ಯಾಕಂದ್ರೆ ದೇವೇಗೌಡ ಅವರದ್ದು ಇಂದು ನಿನ್ನೆ ಶುರುವಾದ ರಾಜಕಾರಣ ಅಲ್ಲ, ಬರೋಬ್ಬರಿ 7 ದಶಕಗಳ ರಾಜಕೀಯ ಪಯಣ ಇವರದ್ದು. 1953ರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ರಾಜಕೀಯ ಜೀವನ ಶುರು ಮಾಡಿದ ದೇವೇಗೌಡರು ಬಳಿಕ ಕರ್ನಾಟಕದ ಮುಖ್ಯಮಂತ್ರಿಯಾಗಿ, ಬಳಿಕ ಭಾರತದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು. ಜನತಾದಳ ವಿಭಜನೆಯ ಬಳಿಕ ಜಾತ್ಯತೀತ ಜನತಾದಳ ಅಂದ್ರೆ ಜೆಡಿಎಸ್ ಅನ್ನೋ ಪಕ್ಷ ಕಟ್ಟಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಛಾಪು ಮೂಡಿಸಿದವರು. ಮಣ್ಣಿನ ಮಗ ಅನ್ನೋ ಬಿರುದು ಪಡೆದ ದೇವೇಗೌಡರು ಅದೆಷ್ಟೋ ಬಾರಿ ಸಂಸತ್ನಲ್ಲಿ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಗಟ್ಟಿ ಧ್ವನಿ ಎತ್ತಿದವರು. ಇಂಥ ದೇವೇಗೌಡರು ರಾಜಕೀಯ ನಿಲುವಿನಲ್ಲಿ ಕಳೆದೊಂದಿಷ್ಟು ವರ್ಷದಿಂದ ಗಮನಾರ್ಹ ಬದಲಾವಣೆ ಕಂಡು ಬಂದಿದ್ವು. ಹಿಂದೊಮ್ಮೆ ಬಿಜೆಪಿ ವಿರೋಧಿಯಾಗಿದ್ದವರು ಬಳಿಕ ಪ್ರಧಾನಿ ಮೋದಿ ಅವರ ಬಗ್ಗೆ ಮೆಚ್ಚುಗೆಯ ಮಾತನಾಡಲು ಶುರು ಮಾಡಿದ್ರು. ಹಲವು ಬಾರಿ ಮೋದಿ ಅವರನ್ನ ಭೇಟಿ ಕೂಡ ಮಾಡಿದ್ರು. ಎನ್ಡಿಎ ಸಭೆಗಳಲ್ಲಿ ಭಾಗವಹಿಸಿದ್ರು. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಕರ್ನಾಟಕದಲ್ಲಿ ಕಾಂಗ್ರೆಸ್ನಿಂದ ದೂರವಾದ ಜೆಡಿಎಸ್ ತಮ್ಮ ರಾಜಕೀಯ ಅಸ್ತಿತ್ವಕ್ಕಾಗಿ ಬಿಜೆಪಿ ಮೈತ್ರಿ ಬೆಸೆದುಕೊಂಡಿತ್ತು. ಇಲ್ಲಿ ದೋಸ್ತಿ ನಾಯಕತ್ವದ ಹೊಸ ಹಾದಿ ಶುರುವಾಗಿತ್ತು. ಇದೇ ಕಾರಣಕ್ಕೆ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗಬಹುದು ಅನ್ನೋ ನಿರೀಕ್ಷೆ ಹುಟ್ಟಿಸಿತ್ತು. ಆದ್ರೆ ಕೊನೆ ಗಳಿಗೆಯಲ್ಲಿ ಬಿಜೆಪಿಯ ದಿಲ್ಲಿ ನಾಯಕರು ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಈ ಮೂಲಕ ಎಲ್ಲಾ ಊಹಾಪೋಹಗಳಿಗೆ ತೆರೆ ಎಳೆದಿದೆ. ಈ ನಿರ್ಧಾರವನ್ನ ಹಲವು ರಾಜಕೀಯ ವಿಶ್ಲೇಷಕರು ಮಹತ್ವದ ಸಂದೇಶವಾಗಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಜೆಡಿಎಸ್ ಜೊತೆ ಮೈತ್ರಿ ಇದ್ರೂ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಬಿಜೆಪಿ ಸ್ವತಂತ್ರ ನಿಲುವು ಪ್ರದರ್ಶಿಸಿದೆ. ಜೊತೆಗೆ ಹೊಸ ನಾಯಕತ್ವಕ್ಕೆ ಅವಕಾಶ ನೀಡುವ ರಾಜಕೀಯ ಸಂದೇಶವನ್ನು ನೀಡಿದೆ ಅಂತ. ಆತ್ಮೀಯರೇ, ಈ ಬಾರಿ ದೇವೇಗೌಡರು ರಾಜ್ಯಸಭೆಗೆ ಹೋಗ್ತಾ ಇಲ್ಲ. ಹೀಗಾಗಿ ದೇವೇಗೌಡರ ಚುನಾವಣಾ ರಾಜಕೀಯ ಮುಗಿತಾ ಅನ್ನೋ ಅನುಮಾನವೂ ಹುಟ್ಟಿದೆ. ಭಾರತೀಯ ರಾಜಕೀಯದಲ್ಲಿ ದೇವೇಗೌಡರು ಹಲವು ಬಾರಿ ಸೋಲು ಗೆಲುವುಗಳನ್ನ ಕಂಡವರು. ಆದ್ರೆ ಬಿದ್ದಲ್ಲೇ ಗೆದ್ದು ಬಂದವರು. 93ನೇ ವಯಸ್ಸಲ್ಲೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿದ್ದವರು. ದೇವೇಗೌಡರು ಅಂದ್ರೆ ಕೇವಲ ಒಬ್ಬ ನಾಯಕ ಮಾತ್ರ ಅಲ್ಲ, ಜೆಡಿಎಸ್ ಪಕ್ಷದ ಪ್ರತೀಕ. ಹೀಗಾಗಿ ಅವರಿಗೆ ಮತ್ತೊಂದು ಅವಕಾಶ ಸಿಗದಿರೋದನ್ನ ಕಾರ್ಯಕರ್ತರು ಹೇಗೆ ಸ್ವೀಕರಿಸ್ತಾರೋ ಅನ್ನೋ ಪ್ರಶ್ನೆ ಹುಟ್ಟಿಸಿದೆ. ಇದೇ ಕಾರಣಕ್ಕೆ ಅಲ್ವಾ
ಇದನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಅಸ್ತ್ರ ಮಾಡ್ಕೊಳ್ತಿರೋದು. ದೇವೇಗೌಡರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಮೇಲಿಂದ ಮೇಲೆ ಚಾಟಿ ಬೀಸ್ತಿದ್ದಾರೆ. ಕಾಂಗ್ರೆಸ್ ಉಸ್ತುವಾರಿಯಾಗಿರೋ ಸುರ್ಜೇವಾಲಾ ಜೆಡಿಎಸ್ ನಾಯಕರಿಗೆ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು HDDಗೆ ಅಪಮಾನ ಮಾಡಿದ್ದಾರೆ. ಆದರೆ ಕುಮಾರಸ್ವಾಮಿ ಸಚಿವ ಸ್ಥಾನಕ್ಕೆ ಅಂಟ್ಕೊಂಡಿದ್ದಾರೆ. ಈ ಅವಮಾನವನ್ನ ಸಹಿಸಿಕೊಂಡಿರೋದು ನಾಚಿಕೆಗೇಡು ಅಂತ ಕಾಲೆಳೆಯೋ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಜೆಡಿಎಸ್ ನಾಯಕರು ಮಾತ್ರ ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಈ ಹಿಂದೆಯೂ ದೇವೇಗೌಡ ಅವರ ಸ್ಪರ್ಧೆ ಬಗ್ಗೆ ಕುಮಾರಸ್ವಾಮಿ ಸ್ಪಷ್ಟ ಮಾಹಿತಿ ನೀಡಿದ್ರು. ದೇವೇಗೌಡರನ್ನ ಬೆಂಬಲಿಸಿ ಅಂತ ನಾವು ಬಿಜೆಪಿ ಬಳಿ ಕೇಳ್ತಿಲ್ಲ ಅಂತಾನೆ ಹೇಳಿದ್ರು. ಅಲ್ಲದೆ ಬಿಜೆಪಿ ನಾಯಕರು ಈ ನಿರ್ಧಾರ ಕೈಗೊಂಡಿದ್ದರ ಹಿಂದೆಯೂ ಕಾರಣ ಇದೆ. ದೇವೇಗೌಡ ಅವರಿಗೆ 93 ವರ್ಷ ವಯಸ್ಸಾಗಿದೆ. ಜೊತೆಗೆ ಅವರ ಆರೋಗ್ಯವು ಆಗಾಗ ಹದಗೆಡ್ತಾ ಇದೆ. ಹೀಗಾಗಿ ಈ ದೃಷ್ಟಿಯಿಂದ ಅವಕಾಶ ನೀಡಲಿಲ್ಲ ಎನ್ನಲಾಗ್ತಾ ಇದೆ. ಆತ್ಮೀಯರೇ, ಇದಿಷ್ಟು ದೇವೇಗೌಡ ಅವರ ಕಥೆ. ಈಗ ಸುಮಲತಾ ವಿಷಯಕ್ಕೆ ಬರ್ತೀವಿ. ಕರ್ನಾಟಕದಿಂದ ಒಟ್ಟು 4 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಇದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ಸಿಗೋದು ಕೇವಲ ಒಂದೇ ಸ್ಥಾನ ಮಾತ್ರ. ಯಾಕಂದ್ರೆ ಇವರ ಶಾಸಕರ ಸ್ಥಾನದ ಮೇಲೆ ಇದು ನಿರ್ಧಾರ ಆಗುತ್ತೆ. ಉಳಿದ 3 ಸ್ಥಾನಗಳು ಕಾಂಗ್ರೆಸ್ ಪಾಲಾಗಲಿದೆ. ಹೀಗಾಗಿ ಒಂದೇ ಒಂದು ಸ್ಥಾನವನ್ನು ಸುಮಲತಾಗೆ ನೀಡ್ತಾರೆ ಅನ್ನೋ ಮಾತು ಸಹ ಕೇಳಿ ಬಂದಿದ್ವು. ಯಾಕಂದ್ರೆ 2019ರ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಿದ್ದ ಸುಮಲತಾ ಹೊಸ ಇತಿಹಾಸ ಸೃಷ್ಟಿಸಿದ್ರು. ಆಗ ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಇತ್ತು. ಕುಮಾರಸ್ವಾಮಿ ಸಿಎಂ ಆಗಿದ್ರು. ಹೀಗಾಗಿ ಮಂಡ್ಯದಿಂದ ಸುಮಲತಾ ಎದುರಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಂತಿದ್ರು. ಆದ್ರೆ ಆ ಚುನಾವಣೆಯಲ್ಲಿ ನಿಖಿಲ್ ವಿರುದ್ಧ ಸುಮಲತಾ 1 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಇದು ದೇಶದ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡಿತ್ತು. 5 ವರ್ಷ ಸಂಸದರಾಗಿ ಸುಮಲತಾ ಕಾರ್ಯನಿರ್ವಹಿಸಿದ್ರು. ಬಳಿಕ 2024ರ ಚುನಾವಣೆ ಸಂದರ್ಭದಲ್ಲಿ ದೊಡ್ಡ ಬದಲಾವಣೆಯಾಗಿತ್ತು. ಸುಮಲತಾ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಮೋದಿ ಸಮ್ಮುಖದಲ್ಲೇ ಬಿಜೆಪಿ ಸೇರೋ ಕೆಲಸ ಮಾಡಿದ್ರು. ಹೀಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಆಸೆ ಪಟ್ಟಿದ್ರು. ಆದ್ರೆ ಆಗಿದ್ದೇ ಬೇರೆ. ಇದೇ ಹೊತ್ತಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಆಯಿತು. ಹೀಗಾಗಿ ಕುಮಾರಸ್ವಾಮಿ ಮಂಡ್ಯಕ್ಕೆ ಎಂಟ್ರಿ ಕೊಟ್ರು. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕಣಕ್ಕಿಳಿದ್ರು. ಅನಿವಾರ್ಯವಾಗಿ ಸುಮಲತಾ ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಇದೆಲ್ಲ ಆಗಿ 3 ವರ್ಷ ಆಗ್ತಾ ಬಂತು. ಆದ್ರೆ ಸುಮಲತಾಗೆ ಯಾವುದೇ ಹುದ್ದೆ ಸಿಕ್ಕಿಲ್ಲ. ಹೀಗಾಗಿ ಈ ಬಾರಿಯೂ ರಾಜ್ಯಸಭಾ ಚುನಾವಣೆಯಲ್ಲಿ ಸ್ಥಾನ ನೀಡ್ತಾರೆ ಅನ್ನೋ ಚರ್ಚೆ ಹುಟ್ಟಿಸಿತ್ತು. ಆದ್ರೆ ಇಲ್ಲೂ ನಿರಾಸೆಯಾಗಿದೆ. ಇದೇ ಕಾರಣಕ್ಕೆ ಸುಮಲತಾ ಅವರ ರಾಜಕೀಯ ಅಂತ್ಯ ಆಯ್ತಾ ಅನ್ನೋ ಚರ್ಚೆ ಹುಟ್ಟುಹಾಕಿರೋದು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.